ಆ ಕಾರಣಕ್ಕೆ ಅವರು ನಾವು ಚಾಲೆಂಜ್ ತಗೊಂಡು ನಾವು ಡಿಸಿಷನ್ ಬ್ಯಾಂಕ್ ಡೈರೆಕ್ಟರ್ ಮಾಡಬೇಕಾಗಿ ಬಂತು. ಅದಾದಮೇಲೆ ಬಂದಾಗ ನಾವೆಲ್ಲರೂ 100ಕ್ಕೆ 90 ಭಾಗ ನಮ್ಮ ಪಕ್ಷದ ಹಿರಿಯ ಮುಖಂಡರು ರಾಧಾಣ್ಣನ ಕ್ಯಾಂಡಿಡೇಟ್ ಮಾಡಬೇಕು ಅಂದರು ಲಾಸ್ಟ್ ಟೈಮ್. ಇಲ್ಲ ಆಗಲ್ಲ, ಬೇಡ ಬಿಟ್ಬಿಡಿ ಅಂಥೇಳಿ ನಾನೊಬ್ಬನೇ ಒಂದು ಕಡೆ, ನನ್ನೆಲ್ಲ ಮುಖಂಡರು ರಾಧಾಣ್ಣನ ಕಡೆ ಆದರೂ ಪಾಪ ಅವನ್ನ ನಾವು ಕ್ಯಾಂಡಿಡೇಟ್ ಮಾಡಿ ಮನ್ಮೂಲ್ ಡೈರೆಕ್ಟ್ರು ಮಾಡಿದ್ವಿ. ಮನ್ಮೂಲ್ ಡೈರೆಕ್ಟ್ರ್ ಆದಮೇಲೆ ಅಂಕಿಅಂಶ ತೆಗಿಬೇಕು ಅಂದರೆ ನಮ್ಮ ಧರ್ಮ ಇದ್ದು ಅಂತ ಹೇಳಿದನೆಲ್ಲ ಬಂದರೆ ಬೇಕಾದ್ರೆ ಹೇಳ್ತೀನಿ ದೇವ್ರ ಮುಂದೆ, ಇದೇ ದೇವಸ್ಥಾನಕ್ಕೆ ಬರಲಿ, ಎಲ್ಲೆಲ್ಲಿ ಏನೇನು ಜಬರ್ದಸ್ತ್ ಮಾಡಿದೀಯಪ್ಪ ಅನ್ನೋದು ಬೇಕಾದ್ರೆ ನಾನು ಹೇಳ್ತೀನಿ, ಲೆಕ್ಕ ಕೊಡಬಲ್ಲ, ಅದರ ಅಗತ್ಯ ನನಗಿಲ್ಲ. ಇವತ್ತು ನಾನು ಕಳೆದ 2023 ಚುನಾವಣೆ ಆದಮೇಲೆ ನಾನು ಸ್ಟ್ರಿಕ್ಟಾಗಿ ಹೇಳಿದ್ದೆ, ನಾನು ಬದುಕಿರೋ ತನಕ ನಾನು ಜನರ ಮಧ್ಯೆ ಕೆಲಸ ಮಾಡ್ತೀನಪ್ಪ, ನಿಮ್ಮ ವ್ಯವಹಾರ ನೋಡಿ ಅಂತ ನನ್ನ ಮನೆ ಜನಕ್ಕೆ. ಆದರೂ ಈ ಸಲ ನನಗೇ ಗೊತ್ತಿಲ್ಲದಂಗೆ ನನ್ನೆಲ್ಲ ಮುಖಂಡರುಗಳು ಸೇರಿ ಶಿವಕುಮಾರ್ರವ್ರನ್ನೇ ಅಭ್ಯರ್ಥಿ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡು ನನ್ನ ಬಾಯಿ ಕಟ್ಟಾಕೋದು. ಆದರೂ ಇವತ್ತು ನಿಮ್ಮೆಲ್ಲರ ಇಚ್ಛೆಯಂತೆ ಇವತ್ತು ಶಿವಕುಮಾರ್ ಅವ್ರನ್ನ ಅಭ್ಯರ್ಥಿ ಮಾಡ್ಕೊಂಡಿದ್ದೀರಿ. 100ಕ್ಕೆ 100 ಭಾಗ ಇವತ್ತು 124 ಏನು ನಮ್ಮ ಜನಪ್ರತಿನಿಧಿಗಳಿದ್ದೀರಿ, ಇವತ್ತು ನಮ್ಮ ಹಾಲು ಒಕ್ಕೂಟದ ಪ್ರತಿನಿಧಿಗಳಿದ್ದೀರಿ. ಇವತ್ತು 100ಕ್ಕೂ ಹೆಚ್ಚು ಇವತ್ತು ನಮ್ಮ NDA ಅಭ್ಯರ್ಥಿಗೆ ಮತ ಹಾಕಿ ಅತ್ಯಂತ ಪ್ರಚಂಡ ಬಹುಮತದಲ್ಲಿ ತಾವು ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೇನೆ. ಕಾರಣ ಆದರೂ ಇಷ್ಟೇ, ಮುಂದಿನ ದಿನಗಳಲ್ಲಿ ಬಹುತೇಕ ಅಲ್ಲಿ ಎಲ್ಲಿ ಏನು ಸಿಗುತ್ತೆ ಅಂತ ಹುಡುಕುವಂಥ ಗಿರಾಕಿ ಅಲ್ಲ ನಮ್ಮ ಅಭ್ಯರ್ಥಿ. ಇವತ್ತು ನಿಮ್ಮ ಮನೆ ಮಗನ ರೀತಿ ಯಾವುದೇ ವಿಚಾರ ಬರಲಿ ನಿಮ್ಮ ಜೊತೆ ಇದು ಕೆಲಸ ಮಾಡಬೇಕು ಅನ್ನೋ ತೀರ್ಮಾನವನ್ನು ನನ್ನೆಲ್ಲ ಮುಖಂಡರುಗಳು ಈಗಾಗಲೇ ಅವರು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾಡಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಆಗಿದೆ. ಆ ಕಾರಣದಿಂದ ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೀನಿ, ಭಾಳ 2ನೇ ತಾರೀಕಿಂತ ಭಾಳ ಎಲ್ಲ ಥರದ ಆಮಿಷಗಳನ್ನ ಕೊಡ್ತಾರೆ. 100ಕ್ಕೆ ನಮ್ಮ ಪಕ್ಷದ ಇವತ್ತು 100ಕ್ಕೆ 100 ಭಾಗ ಇವತ್ತು ನಾವು ಓಟ್ ಹಾಕುವಂಥ 80 ಭಾಗ ನಮ್ಮಲ್ಲಿ ನಮ್ಮ ಪರ ಇರ್ತಕ್ಕಂಥ ತಾವುಗಳು ಇನ್ನೂ ನನ್ನೆಲ್ಲ ಮುಖಂಡರಲ್ಲಿ ವಿನಂತಿ ಮಾಡ್ತೀನಿ, ಇನ್ನೂ 10-20 ಓಟುಗಳನ್ನು ಹೆಚ್ಚಿಗೆ ಹಾಕ್ಸ್ಕೊಂಡು 100ಕ್ಕೂ ಹೆಚ್ಚು ಮತಗಳು ನಮ್ಮ NDA ಅಭ್ಯರ್ಥಿಗಳಿಗೆ ಬೀಳುವಂಥದ್ದು ಆಗಬೇಕು. ಆ ಕೆಲಸವನ್ನು ನೀವೆಲ್ಲರೂ ಮಾಡಬೇಕು ಅಂಥೇಳಿ ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತಾ, ಇವತ್ತು ತಾಯಿಗೆ ಪೂಜೆ ಸಲ್ಲಿಸಿ ಜಗನ್ಮಾತೆ ಇವತ್ತು ನಮಗೆ ಯಾವತ್ತೂ ಇಂಥ ಸಂದರ್ಭದಲ್ಲಿ